ಟಾಪ್ 10 ಸುದ್ದಿಗಳನ್ನು ನೋಡುವಂತಹ ಸಮಯ. ಭೀಕರ ಪ್ರವಾಹಕ್ಕೆ ಇಂಡೋನೇಷ್ಯಾದ ಸುಮಾತ್ರ ದ್ವೀಪ ಬೆಚ್ಚಿಬಿದ್ದಿದೆ. ಸಾವಿನ ಸಂಖ್ಯೆ 916 ದಾಟಿದ್ದು 4,500 ಜನ ಗಾಯಗೊಂಡಿದ್ದಾರೆ. ಲಕ್ಷಾಂತರ ಜನ ನಿರಾಶ್ರಿತರಾಗಿದ್ದಾರೆ. ಆಫ್ರಿಕಾ ಖಂಡದಲ್ಲಿ ಮತ್ತೊಂದು ದಂಗೆ ಕಂಡಿದೆ. ಬೆನಿನ್ ದೇಶದ ಅಧ್ಯಕ್ಷನ ಪದಚ್ಯುತಿಗೊಳಿಸಿರುವ ಸೇನೆ ಟಿವಿಯಲ್ಲಿ ಕಾಣಿಸಿಕೊಂಡಿದೆ. ಮಿಲಿಟರಿ ಕಮಿಟಿ ಫಾರ್ ರಿಫೌಂಡೇಷನ್ ಅಂತ ಕರೆಸಿಕೊಳ್ಳೋ ಸೈನಿಕರು ಪ್ಯಾಟ್ರಿಸ್ ಚಾಲನ್ ಅವರನ್ನ ಭೇಟಿಯಾಗಿ ಅವರನ್ನ ಸ್ಥಾನದಿಂದ ತೆಗೆದುಹಾಕಲಾಗಿದೆ ಅಂತ ಅನೌನ್ಸ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಸಿದ್ದು ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದರೆ ನವಜೋತ್ ಸಿಂಗ್ ಸಿದ್ದು ಸಕ್ರಿಯ ರಾಜಕೀಯಕ್ಕೆ ಕಾಲಿಡ್ತಾರೆ ಅಂತ ಅವರ ಪತ್ನಿ ಪಕ್ಷದ ನಾಯಕಿ ನವಜೋತ್ ಸಿದ್ದು ಕೌರ್ ಹೇಳಿದ್ದಾರೆ. 500 ಕೋಟಿ ಎಲ್ಲ ಇಲ್ಲ ನಮ್ಮ ಹತ್ರ ಸಿಎಂ ಆಗೋದಕ್ಕೆ ಅಂತ ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶ್ರೀಕೃಷ್ಣ ಮಠದಲ್ಲಿ ನಡೆಯುತ್ತಿರುವ ಗೀತೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಭಾಗಿಯಾಗಿದ್ದರು. ವಿಶೇಷ ವಿಮಾನದ ಮೂಲಕ ಮಂಗಳೂರಿಗೆ ಆಗಮಿಸಿ ಅಲ್ಲಿಂದ ಉಡುಪಿಗೆ ಬಂದ ಪವನ್ ಕಲ್ಯಾಣ್ ಕನಕನಕಿಡ್ಡಿಯಲ್ಲಿ ದರ್ಶನವನ್ನು ಪಡೆದರು. ನಾಗಮಂಗಲದ ನಾಗತಿಹಳ್ಳಿ ಬಳಿ ಕಾರು ಅಪಘಾತವಾಗಿದ್ದು ಸ್ಥಳದಲ್ಲೇ 3 ದುರ್ಮರಣಕ್ಕೀಡಾಗಿದ್ದಾರೆ. ಚಿಕ್ಕಮಗಳೂರು ಮೂಲದ ಚನ್ನೇಗೌಡ, ಸರೋಜಮ್ಮ, ಜಯಮ್ಮ ಮೃತಪಟ್ಟ ದುರ್ದೈವಿಗಳು. ರಾಜ್ಯಾದ್ಯಂತ ಇವತ್ತು ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೆಸಲಾಯಿತು. ಹಾವೇರಿಯ ಇಜಾರಿ ಲಖಮಾಪುರ ಪಿಯು ಮಹಿಳಾ ಕಾಲೇಜಿನಲ್ಲಿ ಟಿಇಟಿ ಪರೀಕ್ಷೆ ಬರೆಯೋದಕ್ಕೆ ಬಂದಿದ್ದ ಮಹಿಳಾ ಪರೀಕ್ಷಾರ್ಥಿಗಳಿಗೆ ಗಾಜಿನ ಬಳೆ, ಕಿವಿ ಓಲೆ, ಕಾಲಿನ ಚೈನೆಲ್ಲ ತೆಗೆಸಿ ಪರೀಕ್ಷಾ ಸಿಬ್ಬಂದಿ ಎಡವಟ್ಟು ಮಾಡಿಕೊಂಡರು. ಕಸ ಸುರಿಯುವ ವಿರುದ್ಧ ದಂಡ ಹಾಗೂ ಅವರ ಮನೆ ಮುಂದೆನೇ ಕಸ ಸುರಿಯುವ ಅಭಿಯಾನ ಶುರು ಮಾಡಿದ್ದ ಜಿಬಿಎ ಈಗ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಈಗ ಜನ ಏನು ಮಾಡ್ತಾ ಇದ್ದಾರೆ, ಖಾಲಿ ಸೈಟ್ಗಳಿರ್ತವಲ್ಲ ಅಲ್ಲಿ ತಗೊಂಡೋಗಿ ಕಸ ಸುರಿಯೋದಕ್ಕೆ ಶುರು ಮಾಡಿದ್ದಾರೆ. ಇದರ ವಿರುದ್ಧ ಕೂಡ ಕ್ರಮ ತಗೋತೀವಿ ಅಂತ ಜಿಬಿಎ ಹೇಳಿದೆ. ಕೋಲಾರ ಜಿಲ್ಲೆ ಕೆಜಿಎಫ್ನಲ್ಲಿ ಬೆಳ್ಳಂಬೆಳಿಗ್ಗೆ ರೌಡಿ ಶೀಟರ್ಗಳಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಕೋರ್ಟ್ ಅನುಮತಿ ಪಡೆದು ಕೆಜಿಎಫ್ ನಗರ ಹಾಗೂ ಬಂಗಾರಪೇಟೆಯಲ್ಲಿ ಆಕ್ಟಿವ್ ರೌಡಿಗಳ ಮನೆ ಮೇಲೆ ಮುಂಜಾನೆ 4 ಗಂಟೆಗೆ ದಾಳಿ ಮಾಡಿದ್ದಾರೆ. ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕನ ಮೇಲೆ ಕಾಡಾನೆ ದಾಳಿ ಮಾಡಿರುವ ಘಟನೆ ಚಿಕ್ಕಮಗಳೂರು ತಾಲೂಕಿನ ಜೇನುಗದ್ದೆ ಸಮೀಪದ ಪುರಾ ಗ್ರಾಮದಲ್ಲಿ ನಡೆದಿದೆ. ಅದೃಷ್ಟವಶಾತ್ ಕಾರ್ಮಿಕ ಗಣಪತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.